ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಣ್ಣೀನೇ ಕುಯ್ನು ಏನಾಸ್ತಿ ಆಯ್ತಪ್ಪಜಿ ಜಾಸ್ತಿ ಆಯ್ತು ಸ್ವಲ್ಪ ಬಿಲ್ಡಪ್ ಖುಷಿ ಆಯ್ತು ರಿಯಾಲಿಟಿ ಶೋ ಲೈಫ್ಗೂ ರಿಯಲ್ ಲೈಫ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಮ್ಮ ಒಟ್ಟ ಹಿಂಗ್ ಓದ್ಬಿಟ್ಟು ಹಿಂಗ್ ಕಲಿಸ್ಬಿಟ್ರೆ ಇದೆ ನಿಮ್ ಪಿತೃಪಕ್ಷದ ಪಿಂಡ. ಇಷ್ಟೊಂದು ಬೋಲ್ಡ್ ಆಗಿ ಮಾತಾಡಿ ಯಾರನ್ನಾರು ಬಯಸ್ಕೊಂಡಿರೋದಿದ್ಯಾ? ಅಡ್ಗೆ ಮನೆಯಲ್ಲಿ ಸಕ್ಕರೆ ಡಬ್ಬ ಬಿದ್ದೋದ್ರು ಹಾಲ್ ಕೂತಿರೋ ಗಂಡಂಗೆ ಬೈಯೋದು. ಹೆಣ್ಣು ಮನೆ ಬೆಳಗ ದೀಪ ಆದ್ರೆ ಈ ಲೈಟ್ ಎಲ್ಲ ಯಾಕೆ ಹಾಕ್ಬೇಕಿತ್ತು? ಈ ಲೈಟ್ ಬಂದು ನಿನ್ನೆ ನೇತಾಕೋಯ್ತು. ಇಲ್ಲಿ ಒಂದು ನ್ಯೂಸ್ ಚಾನಲ್, ಇಲ್ಲೊಂದು ಎಂಟರ್ಟೈನ್ಮೆಂಟ್ ಚಾನಲ್. ಈ ಟೈಮಲ್ಲಿ ಜಗಪ್ಪನ್ ಮಿಸ್ ಮಾಡ್ಕೋತಾ ಇದ್ದೀರಾ? ಪ್ರತಿ ಕ್ಷಣ ಮಿಸ್ ಮಾಡ್ಕೋತೀನಿ. ನೀವು ಜಗಪ್ಪ ರೀಸೆಂಟ್ ಆಗಿ ಮದ್ವೆ ಆಗಿರ್ತೀರಾ, ಸ್ಟೇಜ್ ಅಲ್ಲಿ ಇರ್ತೀರಾ, ಅವಾಗ ದರ್ಶನ್ ಸರ್ ಬಂದ್ಬಿಟ್ಟು ನಿಮ್ಮಿಬ್ರು ಕಾಲ್ ಎಳಿತಾರೆ. ನಮ್ಮ ಮತ್ತೆ ದರ್ಶನ್ ಸರ್ ನಡುವೆ ಮೊದಲ ಕಾನ್ವರ್ಸೇಷನ್ ಅದು. ಬಟ್ ಅವ್ರಿಗೆ ನಿಮ್ಮಿಬ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಗ್ರೇಟ್ನೆಸ್ ಅದು ಆಕ್ಚುಲಿ. ಡಿ ಬಾಸ್ಗೆ ಆ ಒಂದು ಪವರ್ ಇರೋದು ಅಂತ ಹೇಳ್ಬೋದು. ಕಲರ್ಸ್ ಕನ್ನಡ ಬಿಟ್ಟು ಜಿ ಕನ್ನಡಗೆ ಯಾಕೆ ಹೋದ್ರಿ? ಆಯ್ತಾ, ಮುಗಿತಾ? ಕಲರ್ಸ್ ಇಂದ ಓಡಿಸ್ಬಿಟ್ರ ಜೀನಾ? ಇವಾಗ ಯಾರನ್ನೂ ಓಡಿಸಿಲ್ಲ ಗುರು, ನಾವೆಲ್ಲ ಚೆನ್ನಾಗೇ ಇದೀವಿ. ಕನ್ನಡ ಬಂದ್ರು ಕೂಡ ಕನ್ನಡ ಮಾತಾಡಲ್ಲಪ್ಪ ಇವಾಗ, ನಿಮ್ಗೆ ಕನ್ನಡ ಬರುತ್ತಾ ಅಂತ ಕೇಳಿ ನಾವು ಮಾತಾಡ್ಸ್ಬೇಕು. ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಹಾಸನ್. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ರು ವಿಶೇಷ ಅತಿಥಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಬೋಲ್ಡ್ ಅಂಡ್ ಬ್ಯೂಟಿಫುಲ್. ಇವರು ನೇರ ನುಡಿ, ನಿಷ್ಠುರವಾದಿ, ಎರಡನ್ನೂ ಕೂಡ ನಕ್ಕು ನಗಿಸುವಂತಹ ಹೀರೋಯಿನ್ ನಮ್ ಜೊತೆ ಇದ್ದಾರೆ, ಸುಷ್ಮಿತಾ ಜಗಪ್ಪ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಯ್, ನಮಸ್ಕಾರ, ಹೇಗಿದ್ದೀರಿ? ಜಾಸ್ತಿ ಆಯ್ತು ಸ್ವಲ್ಪ ಬಿಲ್ಡಪ್. ಖುಷಿ ಆಯ್ತು. ನೋಡಿ, ಹೀರೋಯಿನ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀರಾ. ಹೀರೋಯಿನ್ ಅಲ್ವಾ ನೀವು? ಹಂಗಂತೀರಾ? ಹೊಸ ವಸ್ತು ಎಲ್ಲ ಬರ್ತಾರೆ ಈಗ ಮುಂದೆ. ಆತರ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ. ಇಂಟ್ರೊಡಕ್ಷನ್ ಹೆಂಗಿತ್ತು ಹೇಳಿ? ಸಕ್ಕತ್ತಾಗಿತ್ತು. ಮಾತಿನ ಚಕಮಕಿಯಲ್ಲಿ ನೀವಂತಲ್ಲ, ನಾವು ಹೆಣ್ಮಕ್ಳೇ ಸೂಪರ್. ಸುಶು, ಹೆಂಗಿದೆ ಜೀವನ? ಅಯ್ಯೋ, ಸೋ ನೈಸ್. ಎಷ್ಟು ಚೆನ್ನಾಗಿ ಕರಿತಿದ್ದಾರೆ ಅದನ್ನ. ಓಕೆ, ಮದ್ವೆ ಆಗಿದೆ, 1.5 ವರ್ಷ ಆಯ್ತು. ಆಮೇಲೆ ನಮ್ಮ ಹಸ್ಬೆಂಡ್ ಆಗ್ಲಿ ನಾನಾಗ್ಲಿ ಇಬ್ರು ಒಂದೇ ಫೀಲ್ಡ್. ಅವ್ರು 12 ಗಂಟೆ ರಾತ್ರಿ ಬಂದ್ರು ನಾ ಕೇಳಲ್ಲ, ನಾನ್ 12 ಗಂಟೆ ರಾತ್ರಿ ಬಂದ್ರು ಅವ್ರು ಕೇಳಲ್ಲ. ಬಿಕಾಸ್ ಗೊತ್ತು ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಕೆಲಸ ಮಾಡಕ್ಕೆ ಅಂತ. ಸೊ ಈ ತರ ಇರೋವಾಗ ಲೈಫ್ ಚೆನ್ನಾಗಿದೆ ಅಂತ ಹೇಳಕ್ ಬಂದೆ. ರಿಯಾಲಿಟಿ ಶೋ ಲೈಫ್ಗೂ ರಿಯಲ್ ಲೈಫ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಅಲ್ಲ, ಇದೇ ಇರುತ್ತೆ ಡಿಫ್ರೆನ್ಸ್. ಅಫ್ಕೋರ್ಸ್ ಅದು ಒಂಥರ. ಈಗ ಫಾರ್ ಎಕ್ಸಾಂಪಲ್, ಈಗ ಡಾಕ್ಟ್ರು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಆಗಿರ್ತಾರೆ, ಮನೆಗ್ಲೂ ಡಾಕ್ಟರ್ ತರ ಇರಕ್ಕಾಗತ್ತಾ? ಮನೇಲಿ ಒಬ್ಬ ಹಸ್ಬೆಂಡ್, ಒಬ್ಬ ಮಗ, ಎಲ್ಲಾ ಪಾತ್ರಗಳನ್ನು ನಿರ್ವಹಿಸ್ಬೇಕಾಗುತ್ತೆ. ನಾವು ಅದೇ ತರನೇ ಹೆಂಡತಿ ಪಾತ್ರ, ಮಗಳ ಪಾತ್ರ ನಿರ್ವಹಿಸ್ತಾ ಇದೀವಿ. ಕ್ಯಾರೆಕ್ಟರ್ ವೈಸು ಶೂಟಿಂಗ್ ಹೋದಾಗ, ತೆರೆ ಮೇಲೆ ಬಂದಾಗ ಅದು ಬೇರೆ ತರ. ಈ ವಿಷಯಕ್ಕೆ ಟೈಮಿಂಗ್ಸ್ ಏನಾದ್ರು ವೇರಿಯೇಷನ್ ಆಗಿ ಅದಕ್ಕೆಲ್ಲ ಕಿತ್ತಾಟಗಳು ಆ ಥರದ್ದೇನು ಆಗಲ್ಲ? ಒಂದೇ ಫೀಲ್ಡ್ ಯಾವತ್ತು ಚಾನ್ಸೇ ಇಲ್ಲ. ಕಿತ್ತಾಡ್ಬೇಕಾದ್ರೆ ನಾನೇ ಆಡ್ಬೇಕಷ್ಟೇ. ಎಲ್ಲರೂ ಮನೆ ಹೆಂಡ್ತಿದ್ದೀರಂಗೆ. ಅಡ್ಗೆ ಮನೆಯಲ್ಲಿ ಸಕ್ಕರೆ ಡಬ್ಬ ಬಿದ್ದೋದ್ರು ಹಾಲ್ ಕೂತಿರೋ ಗಂಡಂಗೆ ಬೈಯೋದು. ಅವನ್ಗೂ ಅದಕ್ಕೆ ಸಂಬಂಧ ಇರಲ್ಲ, ಬಟ್ ಗಂಡಂಗೆ ಬೈಯೋದು. ಯಾಕಂಗೆ? ಅದೊಂಥರ ಹಂಗೆ, ನೀನು ಅಲ್ಲಿ ಟಿವಿ ನೋಡ್ತಾ ಇರೋದಕ್ಕೆ ನಂಗೆ ಸಕ್ಕರೆ ಡಬ್ಬ ಬಿದ್ದಿದ್ದು ಅನ್ನೋ ಅಂತ ಹೆಣ್ಮಕ್ಳು ನಾವು. ಸೊ ಹಂಗಾಗಿ ಎಲ್ಲಾನು ಗಂಡನ ತಲೆ ಮೇಲೆ ಎತ್ತಾಕೋದು ಜಾಸ್ತಿ. ಯಾಕಂದ್ರೆ ತುಂಬಾ ಸಲಿಗೆಯಿಂದ ಇರೋದಂದ್ರೆ ಅವ್ರ ಜೊತೆನೆ ತಾನೆ. ಕೋಪ, ಪ್ರೀತಿ ಎಲ್ಲ ಅವ್ರ ಜೊತೆನೆ ತೋರ್ಸೋದ್ರಿಂದ. ಸ್ಕ್ರೀನಲ್ಲಿ ನಾವು ನಿಮ್ಗೆ ನೋಡಿದೀವಿ, ಗೊತ್ತಿರುತ್ತೆ. ಬಟ್ ನಿಮ್ದು ಬ್ಯಾಕ್ ಗ್ರೌಂಡ್ ಏನು, ಹೆಂಗೆ ಸ್ಕ್ರೀನಿಗೆ ಬಂದಿದ್ದು? ನಂಗೆ ಬರ್ತೀನಿ ಅಥವಾ ಈ ಕಾಮಿಡಿ ಜಾನರ್ ನಂದಾಗತ್ತಂತ ನಾನು ದೇವರಾಣೆ ಅನ್ಕೊಂಡಿರ್ಲಿಲ್ಲ. ನನ್ನೊಂದು ಜಿಯೋ ಸಿಮ್ ಬಂದಿತ್ತವ, ಜಿಯೋ ಸಿಮ್ ಇತ್ತವ. ಓಕೆ, ಅವಾಗಷ್ಟೇ ಜಿಯೋ ಸಿಮ್ ನ ಕ್ಯೂನಲ್ಲಿ ನಿಂತ್ಕೊಂಡು ನಾವೆಲ್ಲ ತಗೊಳ್ಳೋ ಅಂತ ಪರಿಸ್ಥಿತಿ. ಸೊ ಅದೇನೋ ಒಂಥರ ಫ್ರೀ ಸಿಮ್ ಅಂತೆ, ಅದಂತೆ ಇದಂತೆ ಅಂತ ಎಲ್ಲ ಮಾತಾಡ್ಕೋಬೇಕಾದ್ರೆ ಒಂದಷ್ಟು ಶಾರ್ಟ್ ಮೂವಿ ತಂಡದವ್ರು ಯಾರಿದ್ದಾರೆ ಅವರು ಜಿಯೋ ಸಿಮ್ ಅಂತ ಒಂದು ಟೀಮ್ ಮಾಡ್ಬಿಟ್ಟು ಒಂದು ಟೈಟಲ್ ಇಟ್ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳಿದ್ರು. ಸೊ ಆವಾಗ ಜಿಯೋ ಸಿಮ್ ಹೆಂಗೆ ಅಂದ್ರೆ, ಒಬ್ಬ ಬರ್ತಾನೆ, ದೊಡ್ಡ ದೊಡ್ಡ ಕಾರ್ ನಿಲ್ಲಿಸ್ತಾನೆ, ರೋಸಸ್ ಎಲ್ಲ ಕೊಡ್ತಾನೆ, ಆಮೇಲೆ ನಂಗೆ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ನಾನು ಇನ್ನೇನು ಇಸ್ಕೊಂಡು ಓಕೆ ಅನ್ನೋಣ ಅನ್ನೋಷ್ಟಿಗೆ ಒಬ್ಬ ಜಿಯೋ ಸಿಮ್ ಇದೆ ನನ್ನ ಹತ್ರ ಅಂತ ಅನ್ಕೊಂಡು ಸೈಕಲಲ್ಲಿ ಬರ್ತಾನೆ. ಕಾರು, ಫ್ಲವರ್ ಇದೆ ಲೆಕ್ಕಕ್ಕೆ ಬರಲ್ಲ ನನಗೆ. ಆ ಸಿಮ್ ಇಂದ ನಾನು ಅಟ್ರಾಕ್ಟ್ ಆಗ್ಬಿಡ್ತೀನಿ. ಅಂದ್ರೆ ಜಿಯೋ ಸಿಮ್ ಅಷ್ಟು ನಿಮ್ಗೆ ವೈರಲ್ ಆಗ್ತಿದೆ ಅನ್ನೋದಕ್ಕೆ ಒಂದು ಶಾರ್ಟ್ ಮೂವಿ. ಆ ಶಾರ್ಟ್ ಮೂವಿ ಅಷ್ಟೇ ಅವಾಗಷ್ಟೇ ಮಾಡಿದ್ದೆ. ಜಸ್ಟ್ ಒಂದು ವೀಕ್ ಏನೋ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಮಿಲಿಯನ್ಸ್ ಏನೋ ಓಡಿತ್ತದು, ತುಂಬಾ ವೈರಲ್ ಆಗಿತ್ತು. ನಮ್ಮ ದಿಲೀಪ್ ರಾಜ್ ಸರ್ ಮತ್ತೆ ವಿದ್ಯಾ ಮೇಡಮು ಒಂದು ಇದಕ್ಕೆ ಕರೀತಾರೆ. ಆಕ್ಚುಲಿ ಅದಕ್ಕೂ ಮೂಲ ನನಗೆ ಮಹೇಶ್ ಎಸ್ ಪಲ್ಲಕ್ಕಿ ಅಂತ. ಅವ್ರು ನನಗೆ ರಂಗಭೂಮಿನಲ್ಲಿ ತುಂಬಾ ಹೆಲ್ಪ್ ಮಾಡಿರೋರು, ತುಂಬಾ ಕ್ಲೋಸ್ ಇರೋರು, ನನ್ನ ಪ್ರೀತಿ ಅಣ್ಣಯ್ಯ ಅಂತಾನೆ ಹೇಳ್ತಿರ್ತೀನಿ ನಾನು ಯಾವಾಗ್ಲೂ. ಸೊ ಅವರು ನನಗೆ ಅವ್ರ ಫ್ರೆಂಡ್ ಒಬ್ರು ಈ ಮಜಾ ಭಾರತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ಓಕೆ. ಸೊ
ಇಂಚರ ಅಕ್ಕ ಅಂತ ಅನ್ಸುತ್ತೆ, ಅವ್ರ ಹೆಸರು ಮರ್ತೊಂಡಿದ್ದೀನಿ, ಇಂಚರ ಅಂತ ಅನ್ಸುತ್ತೆ. ಆ ಅಕ್ಕ ಕೆಲಸ ಮಾಡ್ತಾರೆ. ಅವರು ತುಂಬಾ ಪ್ರೀತಿಯಿಂದ ಮಾತಾಡ್ಸೋರು ನನ್ನ. ಸೊ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಏನೋ ಒಂದು ಆಡಿಷನ್ ನಡೀತಿದೆಯಂತೆ, ಏನಾದ್ರು ಹೋಗ್ತೀಯಾ ಅಂತ ಕೇಳಿದ್ರು. ನಾನು ಯಾವುದನ್ನು ರಿಜೆಕ್ಟ್ ಮಾಡಿಲ್ಲ ಅಲ್ಲ ಆಬ್ವಿಯಸ್ಲಿ. ಸೊ ಹೋಗ್ತೀನಿ, ಓಕೆ ಆಡಿಷನ್ ಇದೆಯಾ ಹೋಗ್ತೀನಿ, ಯಾವ್ದಾದ್ರು ಎಲ್ಲಾದ್ರೂ ಶೂಟ್ ಇದೆಯಾ ಹೋಗ್ತೀನಿ, ಸಣ್ಣ ರೋಲ ಹೋಗ್ತೀನಿ, ದೊಡ್ಡ ರೋಲ ಹೋಗ್ತೀನಿ, ದೊಡ್ಡ ಡೈಲಾಗ್ ಹೇಳ್ಬೇಕಾ ಹೋಗ್ತೀನಿ, ಏನು ಸುಮ್ಮನೆ ಹಿಂಗೆ ಪಾಸಿಂಗ್ ಶಾರ್ಟಾ ಜೂನಿಯರ್ ಓಕೆ ಹೋಗ್ತೀನಿ ಅಂತ ಆ ಥರ ಇದ್ದೆ ನಾನು. ಆಯ್ತಾ, ಈಗಲೂ ಅದೇ ಥರನೇ. ನಂಗೆ ಯಾವ ಪಾತ್ರ ಬಂದರೂ ನಾನು ಅದನ್ನ ರಿಜೆಕ್ಟ್ ಮಾಡಲ್ಲ. ಸೊ ನಂಗೆ ಅವಾಗ ಸಿಕ್ತು, ಅವ್ರು ಹೇಳಿದ್ರು ಈ ಥರ ಯಾವುದೋ ಒಂದು ಹುಡುಗಿ ಹುಡುಕ್ತಾ ಇದ್ದಾರೆ, ಒಂದು ಫೀಮೇಲ್ ಬೇಕಂತ, ಇನ್ನೆಲ್ಲ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅದ್ರ ಪ್ರೋಮೋನು ನಮ್ಮ ಮನೇಲಿ ಬರ್ತಿತ್ತು ಆಲ್ರೆಡಿ, ನಾನು ನೋಡಿದ್ದು ಕೂಡ. ಮಜಾ ಭಾರತ್ ಏನೋ ಸೀಸನ್ 1 ಅಂತೆಲ್ಲ, ಅದು ಕಲರ್ ಸೂಪರ್ ಅಲ್ಲಿ ಅವಾಗಷ್ಟೇ ಚಾನೆಲ್ ಲಾಂಚ್ ಆಗಿತ್ತು, ಜೊತೆಗೆ ಶೋನು ಲಾಂಚ್ ಆಗಿತ್ತು. ಸೊ ಯಾವುದೊಂದು ಶೋ ಬರ್ತಿದೆ ಅಂತ ನಾವೆಲ್ಲ ಸುಮ್ಮನೆ ನೋಡ್ತಿದ್ವಿ. ಬಟ್ ಅದೇ ಶೋನಲ್ಲಿ ನಾನು ಇರ್ತೀನಿ ಅಂತ ಗೊತ್ತಿರಲಿಲ್ಲ. ಅವ್ರು ಸಜೆಸ್ಟ್ ಮಾಡಿದ ತಕ್ಷಣ ಆಡಿಷನ್ಗೆ ಹೋದೆ. ಆಡಿಷನ್ನಲ್ಲಿ ಆಡಿಷನ್ ಆಕ್ಟ್ ಮಾಡಿ ತೋರಿಸ್ಬೇಕು ತಾನೆ, ನಾನು ಮಾಡೇ ಇಲ್ಲ ಅದನ್ನ. ಆಡಿಷನ್ ಅಲ್ಲಿ ಆಕ್ಟೇ ಮಾಡಿಲ್ಲ ನಾನು. ಜಸ್ಟ್ ಏನಾದ್ರೂ ಇದ್ಯಾ ಪ್ರೂಫ್ ಅಂತ ಕೇಳಿದ್ರು. 1-2 ಫೋಟೋ ತೋರಿಸ್ದೆ, ಅದ್ರ ಜೊತೆ ಒಂದು ಪ್ರೊಫೈಲ್ ತೋರಿಸ್ದೆ, ಯಾವ್ದಂದ್ರೆ ಈ ಜಿಯೋ ಸಿಮ್ದು ಹೇಳಿದ್ನಲ್ಲ ಅದನ್ನ ತೋರಿಸ್ದೆ. ಸೊ ಅವ್ರಂದ್ರು ಓಕೆ ಅಂತಂದ್ರೆ ಇಷ್ಟು ಮಾಡಿದ್ರೆ ಸಾಕು, ನಾವು ಆಮೇಲೆ ಬಳಸ್ಕೋತೀವಿ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ರು. ಅದ್ರ ನೆಕ್ಸ್ಟ್ ಡೇನೇ ಲಗೇಜ್ ಎತ್ಕೊಂಡು ಶೋಗೆ ಹೋಗಿದ್ದು ನಾನು. ವಾವ್, ಸೂಪರ್. ನಾನು ಯಾಕೆ ಕೇಳಿದೆ ಅಂದರೆ, ಹೆಣ್ಮಕ್ಳಿಗೆ ಈ ಮೀಡಿಯಾ, ಟೆಲಿವಿಷನು, ಸಿನಿಮಾ, ಸೀರಿಯಲು ಅದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದ್ದು ಹೆಂಗೆ ಎಂಟ್ರಿ ಆಯಿತು ನಿಮ್ಮದು ಅಂತ. ಆ ಥರದೇನಾದ್ರು ಕಷ್ಟ ಅಂತ ಯಾವ್ದ್ರಲ್ಲಿ ಕಷ್ಟ ಇಲ್ಲ. ಹೌದು, ನಾನು SSLC ಮುಗಿದ ತಕ್ಷಣ ಕೆಲಸ ಸಿಗ್ಬಿಡುತ್ತಾ, ಅಥವಾ ನಾನು ಏನೋ MBA ಓದ ತಕ್ಷಣ ನೀನು ಡಾಕ್ಟರ್ ಆಗ್ಬಿಡ್ತೀಯಾ? ಫಸ್ಟ್ ಅವರು ನರ್ಸ್ ಕೆಲಸ ಕೊಡ್ತಾರೆ, ಫಸ್ಟ್ ನೀನು ನೋಡಬೇಕು, ನೀನು ಜನಗಳನ್ನ ಹೆಂಗೆ ಟ್ರೀಟ್ ಮಾಡ್ತೀಯಾ ಅಂತ ನೋಡ್ತಾರೆ, ಆಮೇಲೆ ನೀನು ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ನೀನು ಡಾಕ್ಟರ್ ಆಗ್ತೀಯಾ, ಆಮೇಲೆ ನಿಂದೊಂದು ಆಮೇಲೆ ಸರ್ಜಿಕಲಿ ಸ್ವಲ್ಪ ಹಿಂಗೆ. ಫಸ್ಟು ಡಾಕ್ಟರ್ ಓದ ತಕ್ಷಣನೇ ನಿಮಗೆ ಅಲ್ಲಿ ಯೂಸ್ ಮಾಡ್ತಾರಲ್ಲ ಟೂಲ್ಸ್, ಅದನ್ನ ಕೊಡೋದಕ್ಕೆ ಫಸ್ಟ್ ನಿಲ್ಲಿಸ್ತಾರೆ. ನಿಂಗೆ ಫಸ್ಟ್ ಧೈರ್ಯ ಇದೆಯಾ, ಅದನ್ನೆಲ್ಲ ನೆಕ್ಕೆಡಾಗಿ ನೋಡೋದಕ್ಕೆ ನಿಂಗೆ ಧೈರ್ಯ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಆಮೇಲೆ ನಿಮಗೆ ಕೊಯ್ಯಕ್ಕೆ ಕೊಡ್ತಾರೆ, ಆಮೇಲೆ ನೀವು ಸರ್ಜಿಕಲಿ ಫುಲ್ ಏನು ಎಕ್ಸ್ಪರ್ಟ್ ಆಗ್ಬಿಡ್ತೀರಾ, ಆಮೇಲೆ ನೀವು ಡಾಕ್ಟರ್ ಆಗ್ತೀರಾ. ಹಂಗೇನೆ ಇದೂನು ಯಾವ್ದ್ರಲ್ಲೂ ಸುಲಭ ಇಲ್ಲ. ನಮ್ದು ಅದೇ ಥರನೇ, ನಿಮ್ದು ಅದೇ ಥರನೇ, ಏನು ಡಿಫ್ರೆನ್ಸ್ ಇಲ್ಲ. ನಾನು ಯಾವಾಗಲೂ ಅದನ್ನ ಹೇಳ್ತಿರ್ತೀನಿ, ನೀವು ನಮ್ಮನ್ನು ತುಂಬಾ ಸ್ಪೆಷಲ್ ಆಗಿ ನೋಡೋದು ಬೇರೆ, ತುಂಬಾ ಡಿಫ್ರೆಂಟ್ ಸೈಡ್ಗೆ ಹಾಕ್ಬಿಡ್ತೀರಾ, ಅದು ಬೇಜಾರು. ಯಾಕೆ ಸೈಡ್? ಅವ್ರದ್ದು ಸೈಡ್ ಅಂದ್ರೆ ಹಂಗಲ್ಲ, ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪ್ಪ, ನನ್ ಕೈಲಾಗಲ್ಲ. ಹಂಗಂದ್ರೆ ಗದೆ ಕೆಲಸ ಮಾಡೋರು ಬಹಳ ಈಸಿಯಾಗಿ ಮಾಡ್ಬಿಡ್ತಾರ, ಸುಮ್ಮನೆ ಕಳಕಿದ್ ಬಿಡ್ತಾರ, ಸುಮ್ಮನೆ ನಾಟಿ ನೆಟ್ಬಿಡ್ತಾರ. ಚಾನ್ಸೇ. ಪಾಸಿಟಿವ್ ವೈಬ್ಸ್ ಹೊಡಿದೆ ಹ್ಯಾಂಡ್. ಈ ಕಾನ್ಫಿಡೆನ್ಸ್ ನೋಡ್ಬಿಟ್ಟೆ ಅವ್ರು ನಿಮ್ಗೆ ಫಸ್ಟ್ ಆಡಿಷನ್ ಬೇಡ ಏನು ಬೇಡ ಬಾರಮ್ಮ ನೆಕ್ಸ್ಟ್ ಡೇ ಕ್ಯಾಮ್ರಾ ರೋಲ್ ಅಂತ ಹೇಳಿರ್ತಾರೆ. ಪಾಪ ಇಲ್ಲ, ದೇವ್ರಂತವ್ರು ಸೀರಿಯಸ್ಲಿ. ನಮ್ಮ ದೀಪ್ರಾಚಾರ್ ಅಂತೂ ವಿದ್ಯಾ ಮೇಡಮ್ ಅದಕ್ಕಿಂತ ಜಾಸ್ತಿ. ಇಷ್ಟೊಂದು ಬೋಲ್ಡ್ ಆಗಿ ಮಾತಾಡಿ ಯಾರ ಹತ್ರನಾದ್ರು ಬಯಸ್ಕೊಂಡಿರೋದಿದ್ಯಾ? ಏನಂಗ ಮಾತಾಡ್ತೀಯ ನೀನು ಅಂತೆಲ್ಲ? ನನ್ ಗಂಡನೇ ಇದಾರಲ್ಲ, ಯಾಕೆ ಎಲ್ಲರ ಹತ್ರ ಅಷ್ಟೊಂದು ಮಾತಾಡ್ತೀಯ ಅಂತ. ನನ್ಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ ಸೆಟ್, ನೀವು ನನ್ನ ಜೊತೆ ಆಕ್ಟ್ ಮಾಡಕ್ಕೆ ಅಂತ ಬಂದಿರ್ತೀರಾ. ಆಕ್ಟ್ ಸ್ಟೇಜ್ಗೆ ಹೋಗಕ್ ಮುಂಚೆನೋ ಅಥವಾ ಈ ರಿಹರ್ಸಲ್ ಗ್ಯಾಪ್ ಅಲ್ಲೋ ನಿನ್ ಜೊತೆ ನಾನೇನೋ ಒಂದು ಮನಸ್ಸು ಕೆಡ್ಸ್ಕೊಂಡಿರ್ತೀನಿ, ಏನೋ ನಿಮ್ದು ಏನೋ ಒಂದು ಮನ್ಸು ಆಗಿರಲ್ಲ, ಮನ್ಸು ಕೆಡ್ಸ್ಕೊಂಡಿರ್ತೀನಿ. ನಿಮ್ ಮುಖ ನೋಡಿದ್ರೆ ನನ್ಗಾಗಲ್ಲ, ನನ್ ಮುಖ ನೋಡಿದ್ರೆ ನಿಮ್ಗಾಗಲ್ಲ. ನೀವು ನನ್ನ ಜೊತೆ ಏನ್ ಸ್ಟೇಜ್ ಮೇಲೆ ಆಕ್ಟ್ ಮಾಡ್ತಿಲ್ಲ ಆ ವಾರ, ನೀವು ಸುಮ್ಮನೆ ಸೆಟ್ಟಲ್ಲಿ ಇದ್ದೀರಾ ಸಾಕು. ನಾನು ಅಲ್ಲಿ ನೆಟ್ಟಿಗೆ ಆಕ್ಟ್ ಮಾಡ್ಬಿಟ್ರೆ ಕೇಳಿ, ನಾನು ಬರ್ಕೊಡ್ತೀನಿ, ನಾನು ಮಾಡಕ್ಕಾಗಲ್ಲ. ಹೌದಾ? ನನ್ ಇಡೀ ಸೆಟ್ಟಲ್ ವೈಬ್ಸ್ ಚೆನ್ನಾಗಿರ್ಬೇಕು. ನನಗೆ ಬೋಲ್ಡ್ ಆಗಿ ಮಾತಾಡ್ಬೋದು, ಬಟ್ ಮನ್ಸ್ ಕೆಡ್ಸ್ಕೊಳಲ್ಲ ನಾನು ಯಾರ ಜೊತೆನೂ. ನಾನು ಎಲ್ಲರ ಜೊತೆ ಚೆನ್ನಾಗೇ ಇರ್ತೀನಿ. ಬಿಕಾಸ್ ನಾನು ಮಿಸ್ಟೇಕ್ ಮಾಡಿರ್ತೀನಿ, ಅವರು ಮಿಸ್ಟೇಕ್ ಮಾಡಿರ್ತಾರೆ. ನಾನು ಮಿರರ್ ಹತ್ರ ಯಾವಾಗ್ಲೂ ಕೇಳ್ತಿರ್ತೀನಿ, ಮಿಸ್ಟೇಕ್ ಮಾಡಿದ್ರೆ ನೀನೇ ಸರಿ ಮಾಡ್ಕೊ, ಮತ್ತೆ ಬೇರೆಯವ್ರ ಹತ್ರ ಎಲ್ಲ ಬ್ಲೇಮ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಿರ್ತೀನಿ. ಸೊ ಹಂಗೆ, ಸೊ ನನಗೆ ಯಾರ ಹತ್ರನೂ ಮನ್ಸು ಕೆಡ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದಾಗ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀನಿ. ಅದು ನಿಮಗೆ ಆ್ಯಕ್ಟಿವ್ ಆಗಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಳೋ ಸೀನ್ ಇರುತ್ತೆ ಅಂತ ಅಂದ್ರೂ ನಾನು ಆಫ್ ಸ್ಟೇಜ್ ಆ್ಯಕ್ಟಿವ್ ಆಗೇ ಇರಬೇಕು. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು, ನಮಗೆ ಕಾಫಿ ಕೊಡೋರಿಂದ ಹಿಡಿದು, ಅವ್ರಿಗೂ ನಾನು ಏನಾದರೂ ಕಾಫಿ ಬೇಡ ಅಂತ ಹಿಂಗೇನಾದ್ರು ಅಂದ್ಬಿಟ್ಟೆ ಅಂತ ಅನ್ಕೊಳ್ಳಿ, ಏನೋ ಒಂದು ಬಿಸಿಲಿ ಅವ್ರೇನೋ ಅನ್ಕೊಳ್ಳಲ್ಲ ಪಾಪ, ಅಕಸ್ಮಾತ್ ಹಂಗ ಅನ್ಬಿಟ್ರು ನನ್ಗಲ್ಲಿ ಆಕ್ಟ್ ಮಾಡಕ್ ಆಗಿರಲ್ಲ. ಅವ್ರು ಅಲ್ಲೇ ಇರ್ತಾರಲ್ಲ. ಸೆನ್ಸಿಟಿವ್ ನೀವು, ಸಖತ್ ಸೆನ್ಸಿಟಿವ್ ಆ ವಿಷಯದಲ್ಲಿ. ಕಲರ್ಸ್ ಕನ್ನಡದಲ್ಲಿ ಸುಮಾರು ವರ್ಷಗಳಿಂದ ನೀವು ಇದ್ರಿ. ಕಲರ್ಸ್ ಕನ್ನಡ ಬಿಟ್ಟು ಜಿ ಕನ್ನಡಗೆ ಯಾಕೆ ಹೋದ್ರಿ? ಈಗ ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಷನ್ನೇ ರಾಂಗ್. ಏನಂದ್ರೆ ನೀವು ಬಿಟ್ಟು ಈ ಕಡೆ ಹೋದ್ರಿ ಅಥವಾ ಈ ಕಡೆ ಬಿಟ್ಟು, ಯಾರು ಎಲ್ಲೂ
ಆ ಥರ ಚಾನ್ಸೇ ಇಲ್ಲ. ಎಲ್ಲ ಚಾನಲ್ಲು ಒಂದೇ. ನಿಮ್ಗೆ ಇಲ್ಲಿ ಕೆಲಸ ಮುಗಿದಾಗ ಅಥವಾ ಈ ಒಂದು ಪ್ರಾಜೆಕ್ಟ್ ಮುಗಿದಾಗ ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀರಾ, ಇನ್ನೊಂದು ಕೆಲಸ ಅಲ್ಲಿ ಮುಗಿತಿದ್ದಂಗೆನೆ ಇನ್ನೊಂಚೂರು ಬೇರೆ ಕಡೆ ಹೋಗ್ತೀರಾ. ಆ್ಯಕ್ಚುಲಿ ನಮಗಿಂತ ಮಾಮೂಲಿಯಾಗಿ ಕೆಲಸ ಮಾಡೋರದೇ ಜಾಸ್ತಿ ಖುಷಿ, ಲಕ್ಕಿ. ಯಾಕೆಂದ್ರೆ ನಿಮ್ಗೆ ಅಟ್ಲೀಸ್ಟ್ ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ. ನಾವು ಯಾವುದೇ ಚಾನಲ್ಗೆ ಹೋದ್ರೂ ನಮ್ಮ ಬೇಸ್ ಸೇಮೇ ಇರುತ್ತೆ ಅಲ್ವಾ. ನಾವು ಕೆಲಸ ಎಲ್ಲಿ ಮುಗೀತೋ ಅದು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತೀವಿ ಹೊರತು ಅದು ಬಿಟ್ಟು ಈ ಚಾನಲ್ ತುಂಬ ಜನ ನಾನು ನೋಡಿದ್ದೀನಿ ಇದನ್ನು ಕೇಳೋದನ್ನ. ನೀವು ಅಲ್ಲಿ ಬಿಡು, ಆಯ್ತಾ ಮುಗೀತಾ ಕಲರ್ಸಿಂದ ಓಡಿಸ್ಬಿಟ್ರಾ ಜೀನಾ ಇವಾಗ ಅಂತ. ಯಾರನ್ನೂ ಓಡಿಸಿಲ್ಲ ಗುರು, ನಾವೆಲ್ಲ ಚೆನ್ನಾಗೇ ಇದ್ದೀವಿ, ನಾವು ಚೆನ್ನಾಗೇ ಮಾತಾಡ್ತಿರ್ತೀವಿ. ನಯನನ್ ಜೊತೆ ಆಗಲಿ, ನಮ್ಮ ಇವನ್ ಜೊತೆ ಆಗಲಿ, ನಮ್ಮ ಸಿರುಂಡೆ ರಘು ಜೊತೆ ಆಗಲಿ ಅಷ್ಟೊಂದು ಕ್ಲೋಸ್ ಆಗೇ ಇರ್ತಿರ್ಲಿಲ್ಲ. ಎಲ್ಲಿ ಹೋದ್ರು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಾವು ಒಟ್ಟಿಗೆ ಕರೀತಾರೆ, ಹೋಗ್ತೀವಿ. ನಮ್ಮ ರಾಘು ಆಗಿರ್ಲಿ, ನಾವೆಲ್ಲ ಒಟ್ಟಿಗೆ ಮಂತ್ರಾಲಯಕ್ಕೆ ಹೋಗ್ತೀವಿ. ಒಂದು ವರ್ಷಕ್ಕೊಂದ್ಸಲ ಎಷ್ಟು ದೊಡ್ಡ ಟ್ರಿಪ್ಪು, ಒಂದು ಅಟ್ಲೀಸ್ಟ್ ಒಂದು 2-3 ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಹಂಗೇನಾದ್ರು ಮನ್ಸು ಕೆಡ್ಕೊಂಡಿದ್ರೆ ಯಾವ ಆ್ಯಕ್ಟ್ರೂ ಒಂದಾಗ ಆ್ಯಕ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನ್ಯೂಸ್ ಚಾನಲ್ಗಳು ಹಂಗೆ ಆಗುತ್ತೆ. ಇಲ್ಲೇನೋ ಒಂದು ಚಾನಲಲ್ಲಿ ಕೆಲಸ ಮಾಡಿರ್ತಾರೆ, ಒಳ್ಳೆ ಸ್ಯಾಲರಿ ಸಿಕ್ತು ಅಂತಂದ್ರೆ ಬೇರೆ ಪೋಸ್ಟ್ ಡಿಪಾರ್ಟ್ಮೆಂಟ್ ಆದ್ರೆ ಬೇರೆ ಕಡೆ ಹೋಗ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಚಾನಲ್ ಹಾಗೆ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಜಾಸ್ತಿ, ಅದಕ್ಕೆ ಕೇಳಿದ್ದು ನಿಮ್ಮನ್ನ. ಎಲ್ಲೂ ಯಾರು ಕೆಲಸ ಬಿಟ್ಟು ಹೋಗಲ್ಲ, ಆ ಕೆಲಸ ಮುಗಿಸಿ ಬೇರೆ ಕಡೆ ಹೋಗಿರ್ತಾರೆ. ಓಕೆ, ಇವಾಗ ಮತ್ತೆ ಕಲರ್ಸ್ ಅಲ್ಲಿ ಈ ತರ ಶೋ ಇದೆ ಅಂತಂದ್ರೆ ಅಲ್ಲೂ ಕೂಡ ವಾಪಸ್ ಹೋಗಿ ಮಾಡಬಹುದು. ನಾನು ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ, ಡಿವಿವನ್ನೂ ಬಿಟ್ಟಿಲ್ಲ. ನಾನು ನ್ಯೂಸ್ ಚಾನಲ್ ಅಲ್ಲೂ ಕೆಲಸ ಮಾಡಿದ್ದೀನಿ, ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ನಾನು ಮತ್ತೆ ಶಿವರಾಜ್ ಕೇರ್ಪೇಟೆ ಅವರು ನ್ಯೂಸ್ ಚಾನಲ್ ಅಲ್ಲೇ ಕೆಲಸ ಮಾಡ್ತಿದ್ದು. ನಾವ್ ಏನ್ ಅವತ್ತಿನ ವಾರದ್ದು ಏನು ನ್ಯೂಸ್ ಇರುತ್ತೆ, ಪಾಲಿಟಿಕ್ಸ್ ಜಾಸ್ತಿ, ಪಾಲಿಟಿಕ್ಸ್ ಏನ್ ನಡೀತಿರುತ್ತೆ, ಯಾರ್ ಗೆದ್ರು ಅಥವಾ ಯಾರ್ ಸೋತ್ರ, ಅದನ್ನ ನಾವು ಕಾಮಿಡಿ ರೂಪದಲ್ಲಿ ಅದನ್ನ ತಗೊಂಡ್ ಬರ್ತಿದ್ವಿ. ಸೊ ಅದ್ರಲ್ಲಿ ನಾನು ಮತ್ತೆ ಕೇರ್ಪೇಟೆ ಸರ್ ಆಕ್ಟ್ ಮಾಡ್ತೀವಿ.